ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತ. ಇವತ್ತು ನಾನೊಂದು ರುಚಿಕರವಾದಂತಹ ಪಾಯಸ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಹೆಸರು ಬೇಳೆಯಿಂದ ನಾವೊಂದು ರುಚಿಕರವಾದಂತಹ ಪಾಯಸವನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ನೋಡುವ. ಈ ಹೆಸರು ಬೇಳೆಯನ್ನು ಹುರಿದು ಮಾಡಿದಂತಹ ಪಾಯಸ ತುಂಬ ರುಚಿಕರವಾಗಿರ್ತದೆ, ಹಾಗೆ ತುಂಬ ಪರಿಮಳ ಕೂಡ ಬರ್ತದೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ 1.5 ಕಪ್ ಆಗುವಷ್ಟು ನೋಡಿ, ಈ ಕಪ್ಪಿನಲ್ಲಿ 1.5 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಇಲ್ಲಿ ಯಾವುದೇ ತುಪ್ಪ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ಈ ರೀತಿ ನಿಧಾನಕ್ಕೆ ಫ್ರೈ ಮಾಡ್ತಾ ಇರಬೇಕು. ಇದನ್ನು ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಒಂದೇ ಸಲ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಅದು ಸೀದು ಹೋಗ್ತದೆ. ದಪ್ಪ ಬಾಣಲೆ ಇದ್ದರೆ ದಪ್ಪ ಬಾಣಲೆಯನ್ನು ಯೂಸ್ ಮಾಡಿಕೊಳ್ಬಹುದು. ಈ ರೀತಿ ನಿಧಾನಕ್ಕೆ ಕೈ ಆಡಿಸ್ತಾ ಇರಿ. ನೋಡಿ, ಇದೀಗ ನಿಧಾನಕ್ಕೆ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೆಲ್ಲ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತದೆ, ಹಾಗಿರುವಾಗ ಈ ರೀತಿ ಪಾಯಸ ಎಲ್ಲ ಮಾಡಿಕೊಳ್ಬಹುದು. ನೋಡಿ, ಇಷ್ಟ ಆದರೆ ಸಾಕಿದು. ಇನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದಿಷ್ಟ ಆದರೆ ಸಾಕು. ಇದೀಗ ತಣ್ಣಗಾಗಬೇಕಿನ್ನು. ತಣ್ಣಗಾದ ಮೇಲೆ ನಾನಿಲ್ಲಿ ಕುಕ್ಕರಿಗೆ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಕುಕ್ಕರಿಗೆ ಹಾಕಿ ಇದನ್ನು 1-2 ಸಲ ಚೆನ್ನಾಗಿ ತೊಳೆದುಕೊಳ್ಳಿ. ತೊಳೆದಾದ ಮೇಲೆ ನಾವಿದನ್ನು ನೀರು ಹಾಕಿ ಬೇಯಿಸಿಕೊಂಡ್ರಾಯಿತು. ನಾನಿದನ್ನು ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಹಾಗೆ ಕೂಡ ಬೇಯಿಸಿಕೊಳ್ಬಹುದು. ನಾನಿಲ್ಲಿ 1.5 ಕಪ್ ಆಗುವಷ್ಟು ಹೆಸರು ಬೇಳೆಗೆ 4 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಹಾಗೆ ಕೂಡ ಬೇಯಿಸಿಕೊಳ್ಬೋದು. ಕುಕ್ಕರಲ್ಲಿ ಬೇಯಿಸಿದರೆ ಕೆಲವರಿಗೆಲ್ಲ ಹೆಸರು ಬೇಳೆ ಮೆದುವಾಗ್ತದೆ. ಹೆಸರು ಬೇಳೆ ಗಟ್ಟಿ ಸ್ವಲ್ಪ ಇರಲಿ ಅಂತಾದರೆ ನೀವು ಹಾಗೆ ಕೂಡ ಬೇಯಿಸಿಕೊಳ್ಬೋದು. ಹೆಸರು ಬೇಳೆ ಬಾಯಿಗೆಲ್ಲ ಸಿಗಬೇಕು ಅಂತಿರ್ತದೆ ಕೆಲವರಿಗೆಲ್ಲ. ಹಾಗಿರುವವರು ಹಾಗೆ ಬೇಯಿಸಿಕೊಳ್ಳಿ. ಕುಕ್ಕರಲ್ಲಿ ಬೇಯಿಸಿದರೆ ಮೆದುವಾಗಿ ಬರ್ತದೆ. ನಿಮಗೆ ಹೇಗೆ ಬೇಕು ಹಾಗೆ ಬೇಯಿಸಿಕೊಂಡ್ರೆ ಆಯಿತು. ನಾನಿದನ್ನು ಇಲ್ಲಿ 1 ವಿಷಲಷ್ಟು ಕೂಗಿಸಿಕೊಳ್ತಾ ಇದ್ದೇನೆ. ಹೆಸರು ಬೇಳೆಗೆ 1.5 ಕಪ್ ಆಗುವಷ್ಟು ಹೆಸರು ಬೇಳೆಗೆ 4 ಕಪ್ ಆಗುವಷ್ಟು ನೀರನ್ನು ಹಾಕಿ 1 ವಿಷಲ್ ಕೂಗಿಸಿಕೊಂಡ್ರೆ ಆಯಿತು. ಇನ್ನಿದಕ್ಕೆ ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಳುವ. ಕಾಯಿ ಹಾಲು ರೆಡಿ ಮಾಡಲಿಕ್ಕೆ ನಾನಿಲ್ಲಿ 1 ದೊಡ್ಡ ಸೈಜಿನ ಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ನೋಡಿ ನುಣ್ಣಗೆ ರುಬ್ಬಿ ಈ ರೀತಿ ಕಾಯಿ ಹಾಲನ್ನು ತೆಗೆದುಕೊಂಡ್ರೆ ಆಯಿತು. ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿಕೊಳ್ಳಿ ಕಡಿಯುವಾಗ. ನೋಡಿ, ಇದೀಗ ಕುಕ್ಕರಿಂದ ತೆಗೆದು ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೇವೋ ಆ ಪಾತ್ರೆಗೆ ಹಾಕಿ ಅದಕ್ಕೆ 1.5 ಕಪ್ಪು ಆಗುವಷ್ಟು ತುರಿದಂತಹ ಬೆಲ್ಲವನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. 1.5 ಕಪ್ಪಿಂದ 2 ಕಪ್ ಆಗುವಷ್ಟು ತುರಿದ ಬೆಲ್ಲ, ಇದು ಪರ್ಫೆಕ್ಟ್ ಅಳತೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಾದರೆ ನೋಡಿಕೊಂಡು ಹಾಕಿಕೊಳ್ಳಿ, ಇಲ್ಲ ಅಂತಂದರೆ 1.5 ಕಪ್ ಸಾಕಾಗ್ತದೆ. ಇನ್ನಿದಕ್ಕೆ ಕಾಯಿ ಹಾಲನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನಿದು ಒಂದು ಕುದಿ ಬಂದರೆ ನಮಗೆ ರುಚಿಕರವಾದಂತಹ ಹೆಸರು ಬೇಳೆ ಪಾಯಸ ರೆಡಿಯಾದ ಹಾಗೆ. ಹಬ್ಬಕ್ಕೆ ಅಥವಾ ಏನಾದರೂ ಫಂಕ್ಷನ್ ಎಲ್ಲ ಇದ್ದರೆ ಈ ರೀತಿ ಸುಲಭದಲ್ಲಿ ಪಾಯಸವನ್ನು ರೆಡಿ ಮಾಡಿಕೊಳ್ಬಹುದು. ಇನ್ನಿದಕ್ಕೆ 1 ಚಿಟಿಕೆ ಆಗುವಷ್ಟು ಹುಡಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನಿದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ವೇಳೆ ಪಾಯಸ ತೆಳುವಾಯಿತು ಅಂತಾದರೆ 1 ಚಮಚ ಆಗುವಷ್ಟು ಅಕ್ಕಿ ಹುಡಿಯ ಕಾರ್ನ್ಫ್ಲೋರ ಏನಾದರೂ ಇದ್ದರೆ ಅದನ್ನು ಹಾಲಲ್ಲಿ ಕರಗಿಸಿ ಹಾಕಿಕೊಂಡ್ರೆ ಆಯಿತು. ಪಾಯಸ ದಪ್ಪ ಬರ್ತದೆ. ಹಾಗೆ ಪಾಯಸ ದಪ್ಪ ಆದರೆ ಸ್ವಲ್ಪ ಕಾಯಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಿದಕ್ಕೆ ನಾನು 1 ಚಮಚ ಆಗುವಷ್ಟು ಏಲಕ್ಕಿ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಒಂದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಏಲಕ್ಕಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದು ಏಲಕ್ಕಿ ಹುಡಿ. ಇದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಪಾಯಸ ರೆಡಿ ಆಯಿತು. ಇನ್ನಿದನ್ನು ಸರ್ವ್ ಮಾಡ್ಬೋದು. ಬಿಸಿ ಇರುವಾಗ ಕೂಡ ಸರ್ವ್ ಮಾಡ್ಬೋದು, ಅಥವಾ ಕೆಲವರಿಗೆ ತಣ್ಣಗಾದ ಮೇಲೆ ಕೂಡ ಇದು ತುಂಬ ರುಚಿಯಾಗಿರ್ತದೆ. ಹೇಗೆ ಬೇಕು ಹಾಗೆ ಸೇವಿಸಿಕೊಳ್ಳಿ. ಸ್ನೇಹಿತರೆ, ತುಂಬ ರುಚಿಯಾದಂತಹ ಈ ಪಾಯಸವನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ. ಇನ್ನಿನ ಹಬ್ಬ ಹಾಗೆ ಫಂಕ್ಷನಿಗೆಲ್ಲ ಸುಲಭದಲ್ಲಿ ನೀವೇ ಪಾಯಸವನ್ನು ಮನೆಯಲ್ಲಿ ರೆಡಿ ಮಾಡಿಕೊಳ್ಬಹುದು. ಹೈ ಫ್ಲೇಮಲ್ಲಿ ಇಟ್ಟು ನೀವು ಕೈ ಬಿಟ್ಟೆಲ್ಲ ಹೋಗಬೇಡಿ, ಅದು ತಳ ಹಿಡಿತದೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಕೈ ಆಡಿಸಿ ಕುದಿಸಿಕೊಂಡ್ರೆ ಆಯಿತು.
ಪಾಯಸ ಅಂದರೆ ಎಲ್ಲರಿಗೂ ಖಂಡಿತ ಇಷ್ಟ ಇರ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಪಾಯಸವನ್ನು ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.